ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ವೀಕ್ಷಕರೇ, ಕರ್ನಾಟಕ ಬಿಜೆಪಿಯ ಒಂದು ಸಂಧಾನದ ಜವಾಬ್ದಾರಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಇದೀಗ ವಹಿಸಲಾಗಿದೆ. ಯಾಕಂದರೆ ಸಮರ್ಥವಾಗಿ ನಿಭಾಯಿಸ್ತಾ ಇರುವಂತಹ ಸಂಸದ ಜೋಶಿ ಅವರು ಇದೀಗ ಎರಡನೇ ಸುತ್ತಿನ ಮಾತುಕತೆಯನ್ನು ಈಗಾಗಲೇ ಮುಗಿಸಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಮಾಜಿ ಶಾಸಕ ರೇಣುಕಾಚಾರ್ಯಗೆ ಹಿಗ್ಗಾಮುಗ್ಗಾ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿದಾರಿಗೆ ತನ್ನಿ ಎನ್ನುವಂತಹ ಜವಾಬ್ದಾರಿಯನ್ನು ಬಿಜೆಪಿಯ ವರಿಷ್ಠರು ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಿದ್ದಾರೆ. ಕಾರಣ, ರಾಜ್ಯ ಬಿಜೆಪಿಯ ಎಲ್ಲ ಗುಂಪುಗಳ ಜೊತೆಗೆ ಇಲ್ಲಿ ಜೋಶಿ ಅವರು ಒಂದು ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು, ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದೇ ಒಂದು ಕಾರಣಕ್ಕೆ ಈ ಒಂದು ಸಂಧಾನದ ಒಂದು ಕಾರ್ಯಕ್ಕೆ ಎಲ್ಲರನ್ನು ಕೂಡ ಒಂದು ಪೂರಕವಾಗಿ ಸ್ಪಂದಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಇದೀಗ ಜೋಶಿ ಅವರಿಗೆ ಈ ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನು ಮೊದಲ ಹಂತದ ಪ್ರಕ್ರಿಯೆಯಲ್ಲಿ ಅತೃಪ್ತ ಬಣದ ನಾಯಕರಾದಂತಹ GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, BP ಹರೀಶ್, ಅರವಿಂದ್ ಲಿಂಬಾವಳಿ ಅವರ ಜೊತೆಗೆ ಜೋಶಿ ಅವರು ಇದೀಗ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸಿದರು. ಎರಡನೇ ಹಂತದ ಮಾತುಕತೆ ಜುಲೈ 4ರಂದು ಈಗಾಗಲೇ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಮುಗಿದು ಹೋಗಿದೆ. ಇನ್ನು ಈ ಸಭೆಯಲ್ಲಿ ಮಾಜಿ ಶಾಸಕ MP ರೇಣುಕಾಚಾರ್ಯ, SA ರವೀಂದ್ರನಾಥ್, ಮಾಡಾಳ್ ವಿರೂಪಾಕ್ಷ, ರಂಗನಾಥ್ ಮುಂತಾದ ನಾಯಕರು ಕೂಡ ಭಾಗವಹಿಸಿದರು. ಇನ್ನು ಹಿರಿಯರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಸಂಸದ ಗೋವಿಂದ ಕಾರಜೋಳ, ಮಾಜಿ CM DV ಸದಾನಂದಗೌಡ, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭಾಗವಹಿಸಿದರು ಇದು ಈ ಸಭೆಯಲ್ಲಿ. ಇನ್ನು ಮೂಲಗಳ ಪ್ರಕಾರ MP ರೇಣುಕಾಚಾರ್ಯಗೆ ಹಿರಿಯರು ಈ ಒಂದು ಸಭೆಯಲ್ಲಿ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಬಹಳಷ್ಟು ಸುದ್ದಿಯಾಗಿದೆ. ಇನ್ನು ಈ ಮೀಟಿಂಗ್ ನಡುವೆ ದಾವಣಗೆರೆ ಸೋಲಿಗೆ ಕಾರಣ ಎಂಬ ಬಹಳಷ್ಟು ದೊಡ್ಡದ ಮಟ್ಟದ ಒಂದು ಚರ್ಚೆ ಕೂಡ ಶುರುವಾಗಿದೆ ನೋಡಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರಕೋಟೆ ದಾವಣಗೆರೆಯಲ್ಲಿ ಬಿಜೆಪಿ ಬಲವಾಗಿ ಸೋತಿತ್ತು. ಅಂದಿನಿಂದ GM ಸಿದ್ದೇಶ್ವರ್ ಮತ್ತು BP ಹರೀಶ್ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ತಿರುಗಿ ಬೀಳ್ತಾನೇ ಇದ್ದರು, ಕಿಡಿಕಾರ್ತಾ ಇದ್ದರು. ಇನ್ನು ಇದೇ ವಿಚಾರವನ್ನು GM ಸಿದ್ದೇಶ್ವರ್ ಅವರು ಜೋಶಿ ಜೊತೆಗಿನ ಒಂದು ಸಭೆಯಲ್ಲಿ ರಹಸ್ಯ ಮೀಟಿಂಗ್ನಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಬಿಜೆಪಿಯ ಸೋಲಿಗೆ ನಾವಾಗಲಿ BS ಯಡಿಯೂರಪ್ಪ ಕುಟುಂಬವಾಗಲಿ ಅಲ್ಲ ಎನ್ನುವುದು ಮಾಜಿ ಶಾಸಕ MP ರೇಣುಕಾಚಾರ್ಯ ತಂಡದ ಒಂದು ಬಲವಾದ ಒಂದು ವಾದವಾಗಿದೆ. ಹಾಗಾದರೆ ಹರಿಹರ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಮ್ಮಿ ಲೀಡ್ ಬಂದಿದೆಯಲ್ಲ, ಅಲ್ಲಿನ ಶಾಸಕರು ನಿಮ್ಮ ಕಡೆಯವರು ಅಲ್ವೇ ಅಂತಕ್ಕಂಥದ್ದು ಬಿಜೆಪಿ ನಾಯಕ MP ರೇಣುಕಾಚಾರ್ಯ ಅವರ ಒಂದು ಬಹಳ ಸ್ಪಷ್ಟವಾದ ಹಾಗೂ ಬಲವಾದ ವಾದವಾಗಿದೆ. ಇನ್ನು ಇದೇ ವಾದವನ್ನು ಜೋಶಿ ನೇತೃತ್ವದ ಸಭೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ವಿವರಿಸಲು ಹೊರಟಾಗ ಬಿಜೆಪಿಯ ಎಲ್ಲ ಹಿರಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಂತರಿಕ ಸಮಸ್ಯೆಗಳನ್ನು ಬಹಿರಂಗವಾಗಿ ಹೇಳ್ಕೊಳ್ಬೇಡಿ ಅಂತ ವಾರ್ನಿಂಗ್ ಕೂಡ ಕೊಟ್ಟರು. ನೀವು ನಿಮ್ಮ ಹೇಳಿಕೆಗಳನ್ನು ಹೋದಲ್ಲಿ ಬಂದಲ್ಲಿ ಮುಂದುವರಿಸ್ತಾನೆ ಇದ್ದೀರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟಿಸಿದಾಗಲೇ ನಿಮ್ಮನ್ನು ಕೂಡ ಪಕ್ಷದಿಂದ ಹೊರಹಾಕಬೇಕಾಗಿದೆ ಅಥವಾ ಉಚ್ಚಾಟನೆ ಮಾಡಬೇಕಾಗಿದೆ. ಇದೇ ರೀತಿ ಒಂದು ವೇಳೆ ನೀವು ಮುಂದುವರೆದರೆ ನಾವು ಅದನ್ನೇ ಮಾಡಬೇಕಾಗುತ್ತೆ ಅಂತಕ್ಕಂತಹ ಒಂದು ಖಡಕ್ ವಾರ್ನಿಂಗನ್ನು ಕೂಡ ಈ ಒಂದು ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಎಲ್ಲ ಬಿಜೆಪಿ ಹಿರಿಯ ನಾಯಕರು ಕೂಡಿಕೊಂಡು ಇಲ್ಲಿ ಮಾಜಿ ಶಾಸಕ MP ರೇಣುಕಾಚಾರ್ಯಗೆ ವಾರ್ನ್ ಮಾಡಿದ್ದಾರೆ. ಸಂಸದ ಜೋಶಿ ನೇತೃತ್ವದ ಸಭೆಯಿಂದ ಹೊರಬಂದ ನಂತರ ಮಾತನಾಡಿದಂತಹ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು, ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತವೆ, ಈಗಲೂ ಕೂಡ ಇದ್ದಾವೆ. ನಾವೆಲ್ಲರೂ ಕೂಡ ಸೇರಿ ಹಿರಿಯರಾದಂತಹ ಪ್ರಹ್ಲಾದ್ ಜೋಶಿ ಅವರಲ್ಲಿ ವಿನಂತಿಸಿಕೊಂಡಿದ್ದೇವೆ ಹಾಗೂ ವಿನಂತಿ ಮಾಡಿಕೊಂಡಿದ್ದೇವೆ. ಈಗ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇವೆ, ಎಲ್ಲವೂ ಕೂಡ ಸರಿ ಹೋಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಇನ್ನು ಇದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಕೂಡ ಮಾತನಾಡಿದ್ದು, ಪಕ್ಷದಲ್ಲಿ ಶುದ್ಧೀಕರಣದ ಕೆಲಸಗಳು ನಡೆಯಬೇಕಾಗಿತ್ತು, ಅದು ಈಗ ನಡೀತಾ ಇದೆ, ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಸಾಗ್ತಾ ಇದೆ ಅಂತ ತಮ್ಮ ಆಂತರಿಕ ಒಂದು ರೀತಿಯಾದಂತಹ ತೊಳಲಾಟದ ಹೌದು, ಒಂದು ರೀತಿಯ ದ್ವಂದ್ವಾತ್ಮಕವಾಗಿರತಕ್ಕಂಥ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ CM
ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು. ಇನ್ನು ಯಾವಾಗ ರೇಣುಕಾಚಾರ್ಯ ಅವರಿಗೆ ಬಿಜೆಪಿ ಮೀಟಿಂಗ್ನಲ್ಲಿ ಫುಲ್ ಡ್ರಿಲ್ ಮಾಡಿದ್ರೋ ಇದರ ಪರಿಣಾಮ ರೇಣುಕಾಚಾರ್ಯ ಸ್ವಲ್ಪ ತಂಡ ಹೊಡೆದಂತೆ ಕಾಣ್ತಾ ಇದೆ. ಯಾಕಂದರೆ ದಾವಣಗೆರೆಯ ಸೋಲು GM ಸಿದ್ದೇಶ್ವರ್ ಅವರ ಸ್ವಯಂಕೃತ ಅಪರಾಧ. ಗೆದ್ದ ಮೇಲೆ ಹಳ್ಳಿಗೆ ಹೋಗಿ ಸಮಸ್ಯೆಯನ್ನು ಆಲಿಸಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಜನರ ಸಂಪರ್ಕ ಕೂಡ ಸಿಗಲಿಲ್ಲ. ಹರಿಹರದಲ್ಲೂ ಕೂಡ ಹಿನ್ನಡೆಯಾಯಿತು. ಇದನ್ನೆಲ್ಲವನ್ನು ಕೂಡ ಇಟ್ಟುಕೊಂಡು ನಮ್ಮ ಮೇಲೆ ಇದೀಗ ಸೋಲಿನ ಗೋಬಿಯನ್ನು ಕೂರಿಸಿದರೆ ಹೇಗೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯನಾ ಅಂತ ರೇಣುಕಾಚಾರ್ಯ ಅವರು ಸಭೆಗೆ ಹೋಗುವ ಮುನ್ನ, ಅಂದರೆ ಕ್ಲೋಸ್ ಡೋರ್ ಮೀಟಿಂಗ್ ಸಭೆಗೆ ಹೋಗುವ ಮುನ್ನ ಮಾಧ್ಯಮಗಳಿಗೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಸಭೆಯಿಂದ ಹೊರಬಂದ ನಂತರ ರೇಣುಕಾಚಾರ್ಯ ಅವರ ಮಾತಿನ ಧಾಟಿಯೇ ಬದಲಾಗಿದೆ ನೋಡಿ. ಯಾಕಂದರೆ ಈ ಹಿಂದೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ರು ಇದೇ ಬಿಜೆಪಿಯ ನಾಯಕ ರೇಣುಕಾಚಾರ್ಯ. ಯತ್ನಾಳ್ ಒಬ್ಬ ಪಕ್ಷದ್ರೋಹಿ, ಸಿದ್ಧಾಂತವೇ ಗೊತ್ತಿಲ್ಲದವರು, ಎಲುವಿಲ್ಲದ ನಾಲಿಗೆಯಂತ ನಮ್ಮ ಪಕ್ಷದ ಹಿರಿಯರಾದ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಇಂಥವರನ್ನ ಕೂಡಲೇ ಪಕ್ಷದಿಂದ ಉಚ್ಚಾಟಿಸಬೇಕಂತ ಸಭೆ ಸಮಾರಂಭಗಳಲ್ಲಿ ದೊಡ್ಡ ಧ್ವನಿಯಲ್ಲಿ ಇವರೇ ಮಾತನಾಡ್ತಾ ಇದ್ರು. BSY ಕುಟುಂಬವನ್ನು ಮೆಚ್ಚಿಸಲು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಸ್ವತಃ ಅತೃಪ್ತ ಬಣದ ನಾಯಕರು ಕಿಡಿಕಾರಿದ್ರು. ಯಾರ ವಿರುದ್ಧವಾಗಿ ಅಂತಂದರೆ ಇದೇ ರೇಣುಕಾಚಾರ್ಯ ವಿರುದ್ಧವಾಗಿ. ಈ ಬಗ್ಗೆ ಅವರೇ ಕೂಡ ಮುತುವರ್ಜನ ವಹಿಸಿ, ರೇಣುಕಾಚಾರ್ಯ ಅವರೇ ಮುತುವರ್ಜನ ವಹಿಸಿ ಸಾಕಷ್ಟು ಸಭೆ ಸಮಾರಂಭಗಳನ್ನು ಕೂಡ ನಡೆಸ್ತಾ ಇದ್ರು ಯತ್ನಾಳ್ ವಿರುದ್ಧವಾಗಿ. ಆದರೆ ಕೊನೆಯದಾಗಿ ಏನಾಯಿತು, ತಾಣೆ ತೋಡಿದ ಭಾವಿಗೆ ರೇಣುಕಾಚಾರ್ಯ ಬಿದ್ದಿದ್ದಾರೆ ಅಂತ ಸ್ವತಃ ಬಿಜೆಪಿಯ ನಾಯಕರೇ ಇದೀಗ ಕೆಂಡ ಕಾರ್ತಾ ಇದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳು ಆದ ಮೇಲೆ ರೇಣುಕಾಚಾರ್ಯ ಯಾಕೋ ಒಂದು ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರೆ, ಸ್ವಲ್ಪ ಬಿಗು ಮಾಡದಂತೆ ಮಾತನಾಡ್ತಾ ಇದ್ದಾರೆ. ಜೋಶಿಯವರ ಸಭೆಯಿಂದ ಹೊರಬಂದ ಬಳಿಕ ರೇಣುಕಾಚಾರ್ಯ 4 ಗೋಡೆಯ ಮಧ್ಯೆ ಮುಕ್ತವಾಗಿ ಮಾತನಾಡಲು ಅಥವಾ ಅಭಿಪ್ರಾಯನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಮ್ಮ ಹಿರಿಯರಾದಂತಹ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದ ಹೇಳಲು ಬಯಸ್ತೇನೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ. ನಮಗೆ ಪಕ್ಷವೇ ಮುಖ್ಯ, ಇನ್ನು ಬಹಿರಂಗವಾಗಿ ಮಾತನಾಡಬಾರದು ಎನ್ನುವಂತಹ ಸೂಚನೆ ಹಿನ್ನೆಲೆಯಲ್ಲಿ ನಾನು ಹೆಚ್ಚೇನು ಹೇಳಲು ಬಯಸುವುದಿಲ್ಲ ಅಂತ ರೇಣುಕಾಚಾರ್ಯ ಅವರು ತುಂಬ ಸಾಫ್ಟ್ ಆಗಿ ಮಾತನಾಡಿದ್ದಾರೆ. ಒಟ್ನಲ್ಲಿ ವೀಕ್ಷಕರೇ, ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಂತೆ ರೇಣುಕಾಚಾರ್ಯ ಕೂಡ ನಾಲಿಗೆಯನ್ನು ಹರಿಬಿಟ್ಟು ಬಿಜೆಪಿಯ ಎಲ್ಲ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಇನ್ನು ಮುಂದೆ ಪಕ್ಷದ ವಿರುದ್ಧವಾಗಲಿ ನಾಯಕರ ವಿರುದ್ಧವಾಗಲಿ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಟ್ಟಲ್ಲಿ ಅಥವಾ ಕೊಟ್ಟರೆ ಕೂಡಲೇ ನಿಮ್ಮನ್ನು ಉಚ್ಚಾಟನೆ ಮಾಡ್ತೀವಿ ಅಂತ ಕೊನೆಯದಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ರೇಣುಕಾಚಾರ್ಯ ಅವರು ಪಕ್ಷದ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಇನ್ನು ಮುಂದೆ ಬಹಿರಂಗವಾದ ಹೇಳಿಕೆಗಳನ್ನು ನೀಡದೆ ಸುಮ್ಮನೆ ಇರ್ತಾರಾ ಅಥವಾ ಮತ್ತೆ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ತಮ್ಮ ಹಳೆಯ ಚಾಳಿಯನ್ನು ಮುಂದೆ ಬರೆಸ್ತಾರ? ಕಾದಷ್ಟೇ ನೋಡಬೇಕಾಗತ್ತೆ. ಯಶದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಹಿನಿ.